ಈಗ ಎಣ್ಣೆ ಕಾದಿದೆ. 2 ಮೆಣಸಿನ್ಕಾಯಿನ ಉದ್ದುದ್ದಕ್ಕೆ ಹೆಚ್ಕೊಂಡಿದ್ದೀನಿ. ಈ ರೀತಿಯಾಗಿ ಉದ್ದುದ್ದಕ್ಕೆ ಒಂದು ಈರುಳ್ಳಿನ ಹಚ್ಕೊಂಡಿದ್ದೀನಿ. ಎಣ್ಣೆಗೆ ಒಂದು 2 ನಿಮಿಷ ಈರುಳ್ಳಿ ಚೆನ್ನಾಗಿ ಫ್ರೈ ಹಾಕಬೇಕು. ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಆಗಿದೆ. ಸಣ್ಣದಾಗಿ ಹೆಚ್ಕೊಂಡಂಥ ಒಂದು ಮೊಟ್ಟೆನ ಸೇರಿಸ್ಕೊಳ್ತಿದ್ದೀನಿ. ನೀಟಾಗಿ ಎಣ್ಣೆಯಲ್ಲಿ ಈ ಟೊಮೆಟೊ ಸ್ಮ್ಯಾಶ್ ಆಗೋದು ನೀಟಾಗಿ ಫ್ರೈ ಆಗಬೇಕು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಚಿಟಿಗೆ ಅರಿಶಿನ, 1/4 ಟೀ ಸ್ಪೂನಷ್ಟು ಜೀರಾ ಪೌಡರ್, ರುಚಿಗೆ ತಕ್ಕಷ್ಟು ಪೆಪ್ಪರ್ ಪೌಡರ್. ಇದೆಲ್ಲನೂ ನೀಟಾಗಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ನೀಟಾಗಿ ಫ್ರೈ ಆಗೋ ಥರ ಮಾಡ್ಕೋಬೇಕು. ಸ್ವಲ್ಪ ಸೋಯಾ ಸಾಸ್ ಆ್ಯಡ್ ಮಾಡ್ಕೊಳ್ಳೋಣ. ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಅನ್ನನ ಕೂಗಿಸಿ ಉಡಿ ಮಾಡ್ಕೊಂಡಂಥ ಅನ್ನನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಇದೇ ರೀತಿಯಾಗಿ ಒಂದು 5 ಮೊಟ್ಟೆನ ಹೊಡೆದಾಕೊಳ್ಳೋಣ. ನಾನು ಈ ರೀತಿಯಾಗಿ 5 ಮೊಟ್ಟೆನ ಹೊಡೆದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ಮನೆಯಲ್ಲಿ ಒಂದ್ಸಲ ಎಗ್ ರೈಸ್ನ ಟ್ರೈ ಮಾಡಿ ನೋಡಿ. ಸಖತ್ ಟೇಸ್ಟಾಗಿರುತ್ತೆ. ಆ ಟೇಸ್ಟ್ಗೆ ಕಳೆದೇ ಹೋಗ್ತೀರಾ. ಒಂದು ಸತಿ ತಿಂದರೆ ಮತ್ತೆ ಮತ್ತೆ ಮಾಡಬೇಕು ಅಂತಲೇ ಇರುತ್ತೆ. ಆ ರೀತಿ ಟೇಸ್ಟ್ ಬರುತ್ತೆ. ಈ ರೀತಿಯಾಗಿ ಮೊಟ್ಟೆ ಮಸಾಲೆನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಅದಕ್ಕೆ ಬರೋವರೆಗೂ ಹುರ್ಕೋಬೇಕು. ಅನ್ನ ಮಾಡಿ ಉಡಿ ಇಟ್ಕೊಂಡಂಥ ಅನ್ನನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ರೀತಿಯಾಗಿ ರೈಸ್ನ ಉಳಿಸಿಟ್ಕೋಬೇಕು. ಈ ರೀತಿಯಾಗಿ ಒಂದು ಒಳ್ಳೆ ಮಿಕ್ಸರ್ನ ಕೊಟ್ಟೋಣ. ನಮ್ಮ ಮುಂದೆ ರೆಡಿ ಆಗುತ್ತೆ ಒಂದು ಸೂಪರ್ ಟೇಸ್ಟಿ ಆ್ಯಂಡ್ ಈಸಿ ಎಗ್ ರೈಸ್. ಈ ರೀತಿಯಾಗಿ ಆಚೆ ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿ ಒಂದು ಸತಿ ಟ್ರೈ ಮಾಡ್ಕೊಂಡು ತಿನ್ನೋಡಿ. ಮತ್ತೆ ಮತ್ತೆ ಮಾಡಿಕೊಂಡು ತಿನ್ನಬೇಕು ಅನಿಸೋಷ್ಟು ಟೇಸ್ಟ್ಗೆ ಕಳೆದೇ ಹೋಗ್ತೀರಾ. ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ನೋಡ್ಕೊಂಡು ಹಾಕೊಳ್ಳಿ. ಮೊದಲೇ ಒಂದು ಸತಿ ಉಪ್ಪು ಹಾಕಿದ್ದೀನಿ. ಪೆಪ್ಪರ್ ಪೌಡರ್ ಫುಲ್ಲಿಯಾಗಿ ರೆಡಿಯಾಗಿದೆ ಎಗ್ ರೈಸ್. ಮನೇಲಿ ಒಂದ್ಸತಿ ಮೈ ಹಂಬಲ್ ರಿಕ್ವೆಸ್ಟ್, ನೀವು ಮನೇಲಿ ಒಂದ್ಸತಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ರೀತಿಯಾಗಿ ರುಚಿಯಾದ ಟೇಸ್ಟ್ಫುಲ್ಲಾದ ವೀಕೆಂಡ್ ಸ್ಪೆಷಲ್, ಸಂಡೇ ಸ್ಪೆಷಲ್ ಎಗ್ ರೈಸ್ನ ಮನೇಲಿ ಒಂದ್ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.